ಇರಾನ್ ವಿರುದ್ಧ ಮುಂದುವರೆದ ಅಮೆರಿಕ ಇಸ್ರೇಲ್ ಜಂಟಿ ಸಮರ. ಇರಾನ್ಗೆ ಮತ್ತೆ ಶರಣಾಗತಿಯಾಗುವ ಅವಕಾಶವನ್ನ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಮುಂದುವರೆದ ಅಮೆರಿಕ ಇಸ್ರೇಲ್ ಜಂಟಿ ಸಮರ. ಇರಾನ್ಗೆ ಮತ್ತೆ ಶರಣಾಗತಿಯಾಗುವಂತಹ ಅವಕಾಶವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸಂಪೂರ್ಣ ಶರಣಾಗತಿಯಾಗುವಂತೆ ಇರಾನ್ಗೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಾದ್ರೆ ನಿಮ್ಮ ವಿರುದ್ಧ ನಮ್ಮ ಯುದ್ಧ ಮುಂದುವರಿಯುತ್ತೆ. ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಮುಂದುವರೆದ ಅಮೆರಿಕ ಇಸ್ರೇಲ್ ಜಂಟಿ ಸಮರ. ಇರಾನ್ಗೆ ಮತ್ತೆ ಶರಣಾಗತಿಯಾಗುವ ಅವಕಾಶವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಸಂಪೂರ್ಣ ಶರಣಾಗತಿಯಾಗುವಂತೆ ಇರಾನ್ಗೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲವಾದ್ರೆ ನಿಮ್ಮ ವಿರುದ್ಧ ನಮ್ಮ ಯುದ್ಧ ಮುಂದುವರಿಯುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಮುಂದುವರೆದ ಅಮೆರಿಕ ಇಸ್ರೇಲ್ ಜಂಟಿ ಸಮರ. ನಿನ್ನೆಯೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಯುದ್ಧ ಮುಂದುವರೆದಿತ್ತು. ಈಗ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಟ್ರಂಪ್ ಇರಾನ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಬಂದು ನನಗೆ ಶರಣಾಗತಿ ಆಗಬೇಕು ಅಂತ. ಆದ್ರೆ ಅದನ್ನ ಅಲ್ಲಗಳೆಯುವ ಕೆಲಸವನ್ನ ಇರಾನ್ ಅವರು ಮಾಡಿದ್ರು. ಈಗ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಮುಂದುವರೆದ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ಸಮರ. ಇರಾನ್ ವಿರುದ್ಧ ಸದ್ಯಕ್ಕೆ ಈ ಒಂದು ಯುದ್ಧ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇರಾನ್ಗೆ ಮತ್ತೆ ಶರಣಾಗತಿಯಾಗುವ ಅವಕಾಶವನ್ನ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಸಂಪೂರ್ಣ ಶರಣಾಗತಿಯಾಗುವಂತೆ ಇರಾನ್ಗೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ಯುದ್ಧ ಸ್ಟಾಪ್ ಆಗಬೇಕು ಅಂತ ಅಂದ್ರೆ ಇರಾನ್ ನನ್ನ ಮುಂದೆ ಮಂಡಿ ಊರಿ ಕೂರಬೇಕು, ನನಗೆ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು ಅಂತ ಈ ಮೊದಲೇ ಅಂದ್ರೆ ಯುದ್ಧ ಪ್ರಾರಂಭ ಆದ ನಂತರ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಅದನ್ನ ಇರಾನ್ ಸಂಪೂರ್ಣವಾಗಿ ಅಲ್ಲಗಳೆಯುತ್ತೆ. ನೀವು ಯಾವ ರೀತಿ ದಾಳಿಯನ್ನ ಮಾಡ್ತಾ ಇದ್ದೀರಾ ಅದಕ್ಕೆ ನಾನು ಪ್ರತಿದಾಳಿಯನ್ನ ಮಾಡಿಯೇ ಸಿದ್ಧ ಅಂತ ಇರಾನ್ ಸಂಪೂರ್ಣವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಅಲ್ಲಗಳೆದಿತ್ತು. ಈಗ ಮತ್ತೊಂದು ಅವಕಾಶವನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇರಾನ್ ಬಂದು ನನ್ನ ಮುಂದೆ ಮಂಡಿಯೂರಿ ಕೂರಬೇಕು, ನನಗೆ ಸಂಪೂರ್ಣವಾಗಿ ಶರಣಾಗತಿ ಆಗಬೇಕು. ಇಲ್ಲವಾದರೆ ಈಗ ಯಾವ ರೀತಿ ನಾವು ಯುದ್ಧವನ್ನ ಮಾಡ್ತಾ ಇದ್ದೇವೆ ಆ ಒಂದು ಯುದ್ಧ ಮತ್ತಷ್ಟು ತೀವ್ರ ಆಗುತ್ತೆ, ಜೊತೆಗೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ಮತ್ತೊಂದು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದಕ್ಕೆ ಇರಾನ್ ಈಗ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಈ ಒಂದು ವೇಳೆ ಏನಾದ್ರೂ ಇರಾನ್ ಈಗ ಅಮೆರಿಕ ಮುಂದೆ ಬಂದು ನನ್ನ ತಪ್ಪಾಯ್ತು ಕ್ಷಮಿಸಿ ಅಂತ ಏನಾದ್ರೂ ಕೇಳಿದ್ರೆ ಈ ಒಂದು ಯುದ್ಧ ನಿಲ್ಲಬಹುದು. ಆದ್ರೆ ಇರಾನ್ ಕೂಡ ಈ ರೀತಿಯಾಗಿ ಬಂದು ಮಂಡಿಯೂರಿ ಕ್ಷಮೆಯಾಚನ ಕೇಳೋದು ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಈಗ ಅಮೆರಿಕ ಮತ್ತೆ ಇಸ್ರೇಲ್ ಏನ್ ಜಂಟಿಯಾಗಿ ಒಂದು ಸಮರವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗಿದೆ ಇರಾನ್ಗೆ. ಯಾಕೆಂತಂದ್ರೆ ವೈಮಾನಿಕ ದಾಳಿಯನ್ನ ಮಾಡಿದ್ದಾರೆ, ಸಾಕಷ್ಟು ನಾಗರಿಕರ ಪ್ರಾಣ ಹಾನಿಯಾಗಿದೆ. ಜೊತೆಗೆ ಒಂದು ಇಂಧನ ಸ್ಥಳ ಏನಿತ್ತು ಆ ಒಂದು ಇಂಧನ ಸ್ಥಳ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸಾಕಷ್ಟು ಜಾಗಗಳಲ್ಲಿ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ. ಹಾಗಾಗಿ ಒಂದು ಕ್ಷಮೆಯಾಚನೆಯನ್ನ ಮಾಡುತ್ತಾ ಅಂತ ನೋಡ್ಬೇಕಾಗುತ್ತೆ ಇರಾನ್. ಸದ್ಯಕ್ಕೆ ಮತ್ತೊಂದು ಅವಕಾಶವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈಗ ಇರಾನ್ ಇದೆ, ಇರಾನ್ ಬಂದು ನನ್ನ ಮುಂದೆ ಮಂಡಿಯೂರಿ ಕ್ಷಮೆಯಾಚನೆಯನ್ನ ಮಾಡಬೇಕು, ಸಂಪೂರ್ಣವಾಗಿ ನನಗೆ ಶರಣಾಗಬೇಕು ಎಂಬ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಏನಾದ್ರೂ ಒಂದು ವೇಳೆ ಇರಾನ್ ಬಂದು ಶರಣಾಗಿಲ್ಲ ಅಂತಂದ್ರೆ ಈಗ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದೀವಿ ಅದೇ ರೀತಿ ಯುದ್ಧ ಮುಂದುವರಿಯುತ್ತೆ ಎಂಬ ಖಡಕ್ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ರವಾನೆ ಕೂಡ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಇದಕ್ಕೆ ಇರಾನ್ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಅಂತ ನೋಡಬೇಕಾಗತ್ತೆ. ಇನ್ನು ನಿನ್ನೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಯುದ್ಧವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಸಾಕಷ್ಟು ಜಾಗದಲ್ಲಿ ಯುದ್ಧವನ್ನ ಮಾಡಿ ಆ ಒಂದು ಇರಾನ್ನ ಮುಖ್ಯವಾದಂತಹ ಸ್ಥಳಗಳೇನಿದ್ದಾವೆ ಆ ಒಂದು ಮುಖ್ಯವಾದ ಸ್ಥಳಗಳನ್ನ ಗುರುತು ಮಾಡಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡಿದ್ದಾರೆ, ವೈಮಾನಿಕ ದಾಳಿಯನ್ನ ನಡೆಸಿದ್ದಾರೆ. ನಾಗರಿಕರಿಗೂ ಕೂಡ ಇದರಿಂದ ಬಹಳ ತೊಂದರೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.